ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಈಶಾನ್ಯ ಪದವೀಧರರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರವಾಗಿ ಬೀದರ್ ನಗರದ ಪದವಿ ಕಾಲೇಜುಗಳಲ್ಲಿ ಮತಯಾಚಿಸಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯವರ ಜಯಂತಿ ಉತ್ಸವ ಅಂಗವಾಗಿ ಬೀದರ್ನಲ್ಲಿ ಭವ್ಯ ಮೆರವಣಿಗೆ. ಮಡಿವಾಳ ಸಮಾಜದ ಯುವಕನನ್ನು ಚಿತ್ರಹಿಂಸೆ ನೀಡಿ ಕೊಲೆಗೆ ಯತ್ನಿಸಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಮಡಿವಾಳ ಸಮಾಜದಿಂದ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಗಾರ್ ಅವರ ಕೊಲೆ ಮಾಡಿದ ಆರೋಪಿಗಳನ್ನು ಎನ್ಕೌಂಟರ್ ಮಾಡಲು ಜಗನ್ನಾಥ್ ಜಮದಾರ್ ಆಗ್ರಹ. ಹಳಕಿಡ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯನ್ನು ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ನೀಡಿದ ನಾಗಶೆಟ್ಟಿ ಕುಲಕರ್ಣಿಯನ್ನು ವರ್ಗಾವಣೆ ಮಾಡಲು ಜೈ ಭೀಮ್ ದಳ ಒತ್ತಾಯ. ಮೇ 23ರಂದು ಗೌತಮ್ ಬುದ್ಧರ 2568ನೇ ಜಯಂತಿಯ ಅಂಗವಾಗಿ ಬೀದರ್ನಲ್ಲಿ ಭವ್ಯ ಮೆರವಣಿಗೆ. ಸುದ್ದಿಯ ವಿವರಗಳು. ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರು ಪರವಾಗಿ ಬೀದರ್ ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ನಡೆಯುತ್ತಿರುವ ಪದವಿ ಕಾಲೇಜುಗಳಿಗೆ ಭೇಟಿ ನೀಡಿ ಮತಯಾಚಿಸಿದ ನಂತರ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಈ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಗೆ ಸಮ್ಮತಿ ನೀಡಿದ ಸಿದ್ದರಾಮಯ್ಯನವರು ಈಗ ಈ ಶಿಕ್ಷಣ ನೀತಿಗೆ ವಿರೋಧಿಸುತ್ತಿದ್ದಾರೆ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ರಾಷ್ಟ್ರದಲ್ಲಿ ಜಾರಿಗೆ ತಂದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರದ್ದುಗೊಳಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರ ಮೆಕ್ಯಾನ ಶಿಕ್ಷಣ ಪದ್ಧತಿಗೆ ಜೋತು ಬಿದ್ದಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅವರು ನಗರದ ಸಿದ್ಧಾರೂಢ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಮಂಗಳವಾರ ಆಯೋಜಿಸಲಾದ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿ, 2016-17ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯರವರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯದಲ್ಲಿ ಜಾರಿಗೆ ತರುವುದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಬಲವಾಗಿ ವಿರೋಧಿಸುತ್ತಿದ್ದಾರೆ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ರದ್ದುಗೊಳಿಸಿರುವ ರಾಜ್ಯ ಸರ್ಕಾರ ರಾಜ್ಯ ಶಿಕ್ಷಣ ನೀತಿ ಕೂಡ ಕ್ರಮಬದ್ಧ ಅನುಷ್ಠಾನಕ್ಕೆ ತಂದಿಲ್ಲ ಎಂದರು. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ 30% ಗ್ರೇಸ್ ಮಾರ್ಕ್ಸ್ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾಗುವುದು ಬಹಳ ಸುಲಭವಾಗಿದೆ. ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ 5% ಅಂಕಗಳನ್ನು ಪಡೆದರೂ ಕೂಡ ಇದಕ್ಕೆ 30% ಗ್ರೇಸ್ ಮಾರ್ಕ್ಸ್ ಜೋಡಣೆಯಾಗಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ. ಇದರಿಂದ ಶಿಕ್ಷಣದ ಗುಣಮಟ್ಟ ಕುಸಿದಿದೆ. ರಾಜ್ಯ ಸರ್ಕಾರವನ್ನು ಗ್ರೇಸ್ ಮಾರ್ಕ್ಸ್ ಸರ್ಕಾರ ಎಂದು ಲೇವಡಿ ಮಾಡಿದ್ದಲ್ಲದೆ ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳ ಒಟ್ಟು 27,000 ಕೊಠಡಿಗಳ ದುರಸ್ತಿಗಾಗಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ವಿವೇಕ ಯೋಜನೆಯಡಿ ಜಾರಿಗೆ ತಂದ 7,000ಕ್ಕೂ ಹೆಚ್ಚು ಶಾಲಾ ಕೊಠಡಿ ರಿಪೇರಿ ಮಾಡಿಸಿದ್ದೇನೆ ಎಂದರು. ಸದನದಲ್ಲಿ ಶಿಕ್ಷಣದ ವಿಷಯ ಪ್ರಾಪ್ತಿಸಲು ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ ಅವರು, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದರು. ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ವಿಭಾಗೀಯ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಶಾಸಕ ಎಂಜಿ ಮೋಳೆ, ಬುಡಾ ಮಾಜಿ ಅಧ್ಯಕ್ಷ ಬಾಬು ವಾಲಿ, ಬಿಜೆಪಿ ನಗರ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ಕೆಲಸ As you all know that India is the biggest district BJP president to address the gathering. ಈಶಾನ್ಯ
ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧರ್ಮರಾಷ್ಟ್ರ ಶ್ರೀ ಸಿದ್ಧಾರೂಢ ಮಠದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರಿ ಕಟ್ ನೋಡಿ ಇವತ್ತು ಶಿಕ್ಷಣ ಅಧೋಗತಿ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಇದರ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಗಟ್ಟಿಯಾದ ಧ್ವನಿಯನ್ನು ಎತ್ತಬೇಕಾದ್ರೆ ತಾವು ಅಮರನಾಥ್ ಪಾಟೀಲ್ರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಬೇಕು. ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಗುಣಾತ್ಮಕವಾದಂತಹ ಶಿಕ್ಷಣಕ್ಕೆ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. 3ನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು 100ಕ್ಕೆ 100 ಖಚಿತ. ಇಡೀ ರಾಷ್ಟ್ರದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಮತ್ತೊಮ್ಮೆ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನ ಆಗೋದು ಖಚಿತ. ಇದೇನು ಈ ಕರ್ನಾಟಕ ರಾಜ್ಯ ಏನು ಬದಲಾವಣೆ ಮಾಡಿದೆ ಕೇವಲ ರಾಜಕಾರಣಕ್ಕಾಗಿ ಮಾಡಿದೆ. 2016-17ಕ್ಕೆ ಅಭಿಪ್ರಾಯ ಕೇಳಕ್ಕೆ ಬಂದಾಗ ಕರ್ನಾಟಕ ಅದಕ್ಕೆ ಒಪ್ಪಿಗೆ ಸೂಚಿತ್ತು, NEPಗೆ ಒಪ್ಪಿಗೆ ಸೂಚಿಸಿತ್ತು. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಈಗ ಬದಲಾವಣೆ ಆಗಿದೆ. ಅದಕ್ಕೆ ಯಾವ ಕಾರಣಗಳನ್ನು ಕೂಡ ಕೊಡ್ತಾರೆ. ಹೀಗಾಗಿ ಇವತ್ತು ಗ್ರೇಸ್ ಮಾರ್ಕ್ಸಿನ ಈ ಸರ್ಕಾರ ಗ್ರೇಸ್ ಮಾರ್ಕಿನ ಸರ್ಕಾರ ಇದೆ. ಗ್ರೇಸ್ ಮಾರ್ಕ್ಸಿನ ಸರ್ಕಾರವನ್ನು ಗ್ರೇಸ್ ಮಾರ್ಕ್ಸ್ ತೆಗೆದು ಅದನ್ನು ಫೇಲ್ ಮಾಡಿ ಶಿಕ್ಷಣಕ್ಕೆ ಜಯ ತರಬೇಕು ಅಂತಂದರೆ ಅಮರನಾಥ್ ಪಾಟೀಲ್ರಿಗೆ ತಾವು ಬೆಂಬಲವನ್ನು ಕೊಡಿ. ಅಮರನಾಥ್ ಪಾಟೀಲ್ ಈ ಭಾಗದ ಒಬ್ಬ ಅತ್ಯಂತ ಬುದ್ಧಿವಂತ ನಾಯಕ, ಶ್ರಮವನ್ನು ವಹಿಸುವಂಥ ನಾಯಕ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಈ ಸಂಸ್ಥೆ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾರೆ. ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಾರೆ. ಮಲ್ಕಾಪುರಿಯವರು ಅವರು ಭಾಳಷ್ಟು ಸಂದರ್ಭಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಧ್ವನಿಯನ್ನು ಎತ್ತಿದ್ರು. ನಾನು ಮುಖ್ಯಮಂತ್ರಿ ಇದ್ದಾಗ ತೋಟ ಕೊಟ್ಟರು. ನಿಮ್ಮ ವಿಧಾನ ಪರಿಷತ್ತು ಅಂತಂದರೆ ಶಿಕ್ಷಣ, ಶಿಕ್ಷಕರು ಮತ್ತು ಶಿಕ್ಷೆ. ಏನಪ್ಪ ಮಾಡಿದ್ದೆಲ್ಲ ಹೇಳ್ಕೊಳ್ಳೋದು ಸಮಯ ಇಲ್ಲ. ಬೀದರ್ ಯೂನಿವರ್ಸಿಟಿ ಮಾಡಿದ್ವಿ, ನಿಮ್ಮ ಸಕ್ಕರೆ ಕಾರ್ಖಾನೆಗೆ 10 ಕೋಟಿ ಕೊಟ್ಟು ಅದನ್ನು ಜೀವಂತ ಮಾಡಿದ್ವಿ. ನಿಮ್ಮ ಫೋರ್ಟಿಗೆ ಅಭಿವೃದ್ಧಿಗೆ 20 ಕೋಟಿ ರೂಪಾಯಿ ಕೊಟ್ಟೆ. ನಿಮ್ಮ ಬಾಲ್ಕಿಯಲ್ಲಿ 700 ಕೋಟಿ ರೂಪಾಯಿ ನೀರಾವರಿ ಯೋಜನೆಗಳನ್ನು ಮಾಡಿದ್ದೀವಿ. ಅನುಭವ ಮಂಟಪಕ್ಕೆ 500 ಕೋಟಿ ರೂಪಾಯಿ ಬಿಡುಗಡೆ. ಎಲ್ಲ ಎಲ್ಲಿ ಅನ್ಬಿಡೋದು. ಈಗ ಮುಖ್ಯವಾಗಿ ಶಿಕ್ಷಣ ಉಳಿಸ್ಬೇಕಾಗಿತ್ತು. ಶಿಕ್ಷಣ ಬಜೆಟ್ ಕಮ್ಮಿ ಮಾಡಿದ್ದಾರೆ. ನಾನು 9,000 ಸ್ಕೂಲ್ ರೂಮನ್ನು ಕಟ್ಟೋದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೆ. ಯಾಕಂದರೆ 27,000 ಸ್ಕೂಲ್ ರೂಮ್ ಕೊರತೆ ಇದೆ, ಗ್ಯಾಪ್ ಇದೆ. 3 ವರ್ಷದಲ್ಲಿ ತುಂಬಬೇಕು ಅಂತೇಳಿ ಮೊದಲೇ ವರ್ಷ 9,000 ವಿವೇಕ್ ಅನ್ನುವಂಥ ಯೋಜನೆಯಲ್ಲಿ ಮಾಡಿದ್ದೆ. ಈಗಾಗಲೇ ಸುಮಾರು 4,000-5,000 ಕಟ್ಟಡ ಆಗಿದೆ. ಇನ್ನು ಉಳಿದಿದ್ದನ್ನು ಇವರು ಈ ಸರ್ಕಾರ ನಿಲ್ಲಿಸಿದೆ. ಈ ರೀತಿ ಶಿಕ್ಷಣ ವಿರೋಧಿ ನೀತಿ ರಾಜ್ಯದಲ್ಲಿ ನಡೀತಾ ಇದೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಶಿಕ್ಷಣ ಇಲ್ಲದೆ ಸಮಾಜ ಅದು ಬರಡು ಸಮಾಜ. 41 ವಿಧಾನಸಭೆಗೆ ವ್ಯಾಪ್ತಿ ಬರ್ತದೆ. ನಮ್ಮಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಅಭ್ಯರ್ಥಿ ಆಯ್ಕೆಯನ್ನ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಹಂಗಾಗಿ ಇವತ್ತು ಅಮರನಾಥ್ ಪಾಟೀಲ್ ಇಲ್ಲಿ ಇರ್ತಿದ್ರು. ಆದ್ರೆ ಇವತ್ತು ನಮ್ಮ ಪಾರ್ಟಿ ಜೋಡಣೆ ಮಾಡಿದಂತ ಯೋಜನೆ ಪ್ರಕಾರ ಇವತ್ತು ಅವ್ರು ಬಳ್ಳಾರಿ ಜಿಲ್ಲೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಉಪಸ್ಥಿತಿ ಇಲ್ಲ. ನಾನು ನಿಮ್ಗೆ ಇನ್ನೊಂದು ಬಾರಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ನಿಜವಾಗ್ಲೂ ಅಮರನಾಥ್ ಪಾಟೀಲ್ರು ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ, ವಿಶೇಷವಾಗಿ ಮತ್ತು ಶಿಕ್ಷಣ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ, ಶಿಕ್ಷಣ, ಶಿಕ್ಷಕ ಮತ್ತು ಶಿಕ್ಷಣದ ಸಂಸ್ಥೆಗಳಿಗೆ ಏನು ಸಮಸ್ಯೆಗಳಿದೆ ಅದರಲ್ಲಿ ಆರ್ಟಿಕಲ್ 371 ಜೆ ಆಗಿರ್ಬೋದು, ಅದನ್ನ ಸಂಪೂರ್ಣವಾಗಿ ಪರಿಪಕ್ವವಾಗಿ ಅನುಷ್ಠಾನ ಮಾಡದೆ ಆಗ್ತೇ ಹೊರತು ಇಂಥ ಸಮಸ್ಯೆಗಳಿಗೆ ನಾನು ಅಮರನಾಥ್ ಪಾಟೀಲ್ ಭಾಳ ಜೊತೆಯಲ್ಲಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅಮರನಾಥ್ ಪಾಟೀಲ್ ಬಹಳ ಸರಳ ಸಜ್ಜನಿಗೆ ವ್ಯಕ್ತಿ. ಮತ್ತು ಇನ್ನೊಂದು ವಿಶೇಷತೆ ಅಂದ್ರೆ ಅಮರನಾಥ್ ಪಾಟೀಲ್ ಬೇರೆಯವರಲ್ಲ, ನಮ್ಮ ಜಿಲ್ಲೆ ಮೊಮ್ಮಗ. ಅವ್ರ ತಾಯಿ ನಮ್ಮ ಜಿಲ್ಲೆಯವರು. ಮತ್ತೆ ನಮ್ಮ ಅಮರನಾಥ್ ಪಾಟೀಲ್ ಬೇರೆಯವರಲ್ಲ, ನಮ್ಮ ಹಳೆಯ, ನಮ್ಮ ಜಿಲ್ಲೆ ಹಳೆಯ ದಿವಂಗತ ಮಾಜಿ ಗೃಹ ಸಚಿವರಾದಂಥ ಮಾಣಿಕರಾವ್ ಪಾಟೀಲ್ ಅವರು ಸುಪುತ್ರನವರು ಮದುವೆ ಮಾಡ್ಕೊಂಡಿದ್ದಾರೆ.
ಹಾಗಾಗಿ ಅಮರನಾಥ್ ಪಾಟೀಲ್ ಸಂಬಂಧ ನಮ್ಮ ಬೀದರ್ ಜಿಲ್ಲೆ ಸಂಬಂಧ ಬಹಳ ಅನ್ಯೋನ್ಯವಾದಂಥ ಸಂಬಂಧ ಇದೆ. ನೀವೆಲ್ಲರೂ ಅಮರನಾಥ್ ಪಾಟೀಲ್ ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಮಗ, ನಿಮ್ಮೊಬ್ಬ ಪ್ರತಿನಿಧಿ ಅಂತೇಳಿ ಸಮಯದ ಅಭಾವದಿಂದ ಅವ್ರು ಇವತ್ತು ಬಂದಿಲ್ಲ. ನೀವು ಮತ್ತೆ ನಿಮ್ಮ ಜೊತೆ ಇರುವಂಥ ಮತದಾರರಿಗೆ ದಯವಿಟ್ಟು ಕನ್ವಿನ್ಸ್ ಅನ್ನು ಮಾಡಿ ಈ ಚುನಾವಣೆಯಲ್ಲಿ ಮತದಾನ ಅಂದ್ರೆ ಪ್ರಿಫರೆನ್ಷಿಯಲ್ ವೋಟ್. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು, ಮೊದಲನೇ ಪ್ರಶಸ್ತಿದ ಮತದಾನವನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಾನ್ಯ ಅಮರನಾಥ್ ಪಾಟೀಲ್ ಅವರಿಗೆ ಬೆಂಬಲವನ್ನು ಕೊಡ್ತಾ ಅವರಿಗೆ ಮೊದಲನೇ ಪ್ರಶಸ್ತ ಮತವನ್ನು ಕೊಟ್ಟು ಅವರಿಗೆ ವಿಜಯಶಾಲಿಯನ್ನಾಗಿ ಮಾಡಿ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಕೈ ಬಲಪಡಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿ ವಿನಂತಿಯನ್ನು ಮಾಡಿ. ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ರಿಜೆಕ್ಟ್ ಆಗ್ತವೆ. ಅದಕ್ಕಾಗಿ ತಮ್ಮಲ್ಲಿ ಒಂದು ವಿನಂತಿ ಇದೆ, ಅವ್ರು ಕೊಟ್ಟಂತ ಪೆನ್ನಿಂದ ಒಂದು ಲೈನ್ ಹೇಳಿದ್ರೆ ಸಾಕು. ಇಲ್ಲಿದ್ದಂಥವ್ರೆಲ್ಲರೂ ಈ ಷಟ್ಕಾರನವರೆಲ್ಲ ಹೇಳಿದ್ಮೇಲೆ ನಮ್ಗೆ ಅನಿಸ್ತದೆ ನೀವು ಯಾರು ಎರಡನೇ ಮತದ ಪ್ರಶಸ್ತ ಮತದಾನ ಹಾಕಲ್ಲ ಅಂತೇಳಿ. ಅದಕ್ಕೆ ಒಂದೇ ಮತ ONE ಬರೆದ್ರು ಅದು ರಿಜೆಕ್ಟ್ ಆಗ್ತದೆ, ರೋಮನ್ 1 ಬರೆದ್ರು ರಿಜೆಕ್ಟ್ ಆಗ್ತದೆ, ಅಥವಾ ಬೇರೆ ಏನಾದ್ರು ಬರೆದ್ರು ಕೂಡ ಟಿಕ್ ಹೊಡೆದ್ರು ರಿಜೆಕ್ಟ್ ಆಗ್ತದೆ, ಸ್ವಾಸ್ತಿಕ್ ಹಾಕಿದ್ರು ರಿಜೆಕ್ಟ್ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಅಮರನಾಥ್ ಪಾಟೀಲ್ ಮೊದಲನೇ ನಂಬರ್ನಲ್ಲಿ ಅವ್ರ ಹೆಸರಿದೆ, ಅದರ ಮುಂದ್ಗಡೆ 1 ಅಂತ ಹೇಳಿ ಜಸ್ಟ್ ಒಂದು ಲೈನ್ ಎಳೆದು ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅಮರನಾಥ್ ಪಾಟೀಲ್ ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ಅಮರನಾಥ್ ಪಾಟೀಲ್ರು ನನಗೆ ಕಳೆದ 20 ವರ್ಷದಿಂದ ಅಮರನಾಥ್ ಪಾಟೀಲ್ ನನಗೆ ಪರಿಚಯ. ಅವರು ಗುಲ್ಬರ್ಗ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ನಾನು ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ಬಹಳ ಸರಳ ಸಜ್ಜನಿಕೆಗೆ ಹೆಸರಾದವರು. ಸಮಸ್ಯೆಗಳಿಗೆ ಪರಿಹಾರ ಮಾಡುವಲ್ಲಿ ಬಹಳ ಮುನ್ನೆಚ್ಚರಿಕೆ ವಹಿಸುವವರು ಕೆಲಸ ಮಾಡ್ತಾರೆ. ಮೊದಲು ಸಹ ಅವರಿದ್ರು. ಆಮೇಲೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಂದರೆ ನಿಯತ್ತಿನ ಪಕ್ಷ. ಈಗೆಲ್ಲರೂ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ, ಹಿಂದುತ್ವ, ಸನಾತನ ಧರ್ಮ, ಅದಕ್ಕಾಗಿ ಈ ಎಲ್ಲರೂ ಈ BJP ಸರ್ಕಾರವನ್ನು ಸಪೋರ್ಟ್ ಮಾಡಬೇಕು. ಅಮರನಾಥ್ ಪಾಟೀಲ್ರಿಗೆ ಈ ವರ್ಷ ಇನ್ನೊಂದ್ಸಲ ಅವರಿಗೆ ಒಂದ್ಸಲ ಗೆದ್ದು ಬಂದಿದ್ದಾರೆ. ಅವರು ಈ ಇನ್ನೊಂದ್ಸಲ ಅವರಿಗೆ ನಾವು ಗ್ರೇಜರ್ ಕೆಲಸದಿಂದ ಗೆದ್ದು ಕಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತ, ನಮ್ಮ ಆಯುರ್ವೇದಿಕ್ ಕಾಲೇಜಿಗೆ ಬೊಮ್ಮಾಯಿ ಸಾಹೇಬ್ ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ಒಂದು ಹೇಳ್ಬೇಕಂದ್ರೆ ಅವರು ಚೀಫ್ ಗೆಸ್ಟ್ ಇದ್ದಾಗ ನಮ್ಮ ಕಾಲೇಜಿನ ಅಡ್ಮಿಷನ್ 60 ಇತ್ತು, ಅದನ್ನು 100 ಮಾಡುವಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅವರ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಜಯಂತಿ ಉತ್ಸವ ಆಚರಿಸಲಾಯಿತು. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯವರ ಜಯಂತಿ ಉತ್ಸವ ಅಂಗವಾಗಿ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯವರ ಭಾವಚಿತ್ರದ ಭವ್ಯ ಮೆರವಣಿಗೆಯು ಬೀದರ್ ನಗರದಲ್ಲಿ ಅಲಂಕೃತ ಸಾರೋಟದಲ್ಲಿ ವೈಭವದಿಂದ ನಡೆಯಿತು. ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮಹಿಳೆಯರು ಕೋಲಾಟ, ಡೊಳ್ಳು ಕುಣಿತ, DJ ಸಂಗೀತಕ್ಕೆ ಕುಣಿದು ಕುಪ್ಪಳಿಸಿದರು. ಸಾಯಂಕಾಲ 6 ಗಂಟೆಗೆ ಬೀದರ್ ನಗರದ ಪ್ರಮುಖ ರಸ್ತೆಯಲ್ಲಿ ನಡೆದ ಭವ್ಯ ಮೆರವಣಿಗೆಯಲ್ಲಿ ಮಹಿಳೆಯರು ಬಣ್ಣದ ಸೀರೆ ಉಟ್ಟಿಕೊಂಡು ಕೋಲಾಟ ಆಡುತ್ತಾ ಮೆರವಣಿಗೆಗೆ ಶೋಭೆ ತಂದರು. ಹೊರ ರಾಜ್ಯದ ಮಹಾರಾಷ್ಟ್ರದ ಪುಣೆಯಿಂದ ಬ್ಯಾಂಡ್ ಹಾಗೂ ಭಜನೆ ಹಾಗೂ ನೃತ್ಯದೊಂದಿಗೆ ಮೆರವಣಿಗೆಯಲ್ಲಿ ಶೋಭೆ ಹೆಚ್ಚಿಸಿದ್ದರು. ಈ ಮೆರವಣಿಗೆಯು ಕನ್ಯಕ ಪರಮೇಶ್ವರಿ ದೇವಸ್ಥಾನದಿಂದ ಬಸವೇಶ್ವರ ವ್ರತ, ಮಹಾವೀರ್ ವ್ರತ, ಅಂಬೇಡ್ಕರ್ ವ್ರತ, ಕ್ರಾಂತಿ ಗಣೇಶ್, ವಿನಾಯಕ್ ವ್ರತ, ಮುಖ್ಯ ರಸ್ತೆ, ಚೌಬಾರ ಮಾರ್ಗವಾಗಿ ಮತ್ತೆ ದೇವಸ್ಥಾನಕ್ಕೆ ತಲುಪಿತ್ತು. ಆರ್ಯವೈಶ್ಯ ಸಂಘದ ಪದಾಧಿಕಾರಿಗಳು, ವಾಸವಿ ಮಹಿಳಾ ಮಂಡಲ, ವಾಸವಿ ಯುವತಿ ಸಂಘ, ವಾಸವಿ ಕಿಶೋರ್ ಸಂಘ, ವಾಸವಿ ಫ್ರೆಂಡ್ಸ್ ಗ್ರೂಪ್, ಕನ್ಯಕ ಪರಮೇಶ್ವರಿ ಮಿತ್ರ ಮಂಡಳದ ಎಲ್ಲ ಪದಾಧಿಕಾರಿಗಳು, ಭಕ್ತಾದಿಗಳು ಸೇರಿ ಜಯಂತಿಗೆ ಕಳೆ ತಂದುಕೊಟ್ಟರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ DV ಸಿಂಧೋಲ್, ಗೌರವಾಧ್ಯಕ್ಷ ಅಶೋಕ್ ರಜಂತಲ್, ಉಪಾಧ್ಯಕ್ಷರಾದ ದಿಗಂಬರ್ ಪೊಲ್ಲ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಪೊಲ್ಲ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ, ವೆಂಕಟೇಶ್ P ಗಾದ ಹಾಗೂ ಖಜಾಂಚಿಗಳಾದ ಸುನಿಲ್ ವಂಗಪಳ್ಳಿ, ಸಂಘದ ಅಧ್ಯಕ್ಷರಾದ DV ಸಿಂಧೋಲ್, ಉಪಾಧ್ಯಕ್ಷರಾದ ದಿಗಂಬರ್ ಪೊಲ್ಲ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಪೊಲ್ಲ, ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗಾದ, ವೆಂಕಟೇಶ್ P ಗಾದ ಹಾಗೂ ಖಜಾಂಚಿಗಳಾದ ಸುನಿಲ್ ಸೇರಿದಂತೆ ಅನೇಕ ಗಣ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು.
ಅದು ಪ್ಲಾನ್ చేయించుకోకుండా డాన్స్ చేసుకుంటాడు ఓన్లీ బస్సెస్ ఎందుకంటే ఆశ్చర్య పుట్టింది ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ಅಂಜನಪ್ಪ ತಂದೆ ಹನುಮಂತ್ ಮಡಿವಾಳ್ ಇವರನ್ನ ಅಪಹರಿಸಿ ಮನೆಯಲ್ಲಿ ಕೂಡಿ ಹಾಕಿ ಬೆತ್ತಲೆಗೊಳಿಸಿ ಕಟ್ಟಿಗೆಯಿಂದ ಮೈಯೆಲ್ಲ ಬರೆ ಬರುವಂತೆ ಹೊಡೆದು ವಿದ್ಯುತ್ ಹರಿಸುವ ಬ್ಯಾಟರಿಯಿಂದ ಗುಪ್ತಾಂಗಗಳಿಗೆ ವಿದ್ಯುತ್ ಹರಿಸಿ 2 ದಿನಗಳ ಕಾಲ ಪ್ರಾಣ ಹೋಗುವ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ಆಹಾರ ಮತ್ತು ನೀರನ್ನು ಕೊಡಲಾರದೆ ಚಿತ್ರಹಿಂಸೆಯನ್ನ ನೀಡಿರುವ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಮಡಿವಾಳ್ ಸಮಾಜದ ವತಿಯಿಂದ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬೀದರ್ ನಗರಸಭೆ ಸದಸ್ಯರಾದ ಶಶಿಧರ್ ಹೊಸಳ್ಳಿ ಅವರು ಮಾತನಾಡುತ್ತಾ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ದೇವನೂರು ಗ್ರಾಮದ ಕಾರ್ ವ್ಯಾಪಾರಿ ಯುವಕನನ್ನ ಚಿತ್ರಹಿಂಸೆ ನೀಡಿದ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಅದನ್ನು ನೋಡಿದರೆ ಹೃದಯ ವಿದ್ರಾವಕ ಎನ್ನಿಸುತ್ತಿದೆ. ಇಂತಹ ಕೃತ್ಯಗಳು ಬೇರೆ ಯಾವುದೇ ದೇಶದಲ್ಲಿ ನಡೆಯುತ್ತಿರುವುದನ್ನು ಕೇಳಿರುತ್ತೇವೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಡೆಯುತ್ತಿರುವುದು ವಿಷಾದಾಯಕ ಸಂಗತಿ. ಇದನ್ನು ಘನವೇದ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಸಹ ತಲೆ ತಗ್ಗಿಸುವಂತೆ ವಿಷಯವಾಗಿದೆ. ಇದನ್ನು ಕಂಡು ನಮ್ಮಂತಹ ಅಸಹಾಯಕ ಹಾಗೂ ದುರ್ಬಲ ಸಮಾಜದ ಜನರು ಭಯಭೀತರಾಗಿದ್ದಾರೆ. ನಿರ್ಭತಿಯಿಂದ ಯಾವುದೇ ವ್ಯವಹಾರಗಳಲ್ಲಿ ತೊಡಗಿಸಲು ಹೆದರಿಸಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದ್ದರು. ಸುಭಾಷ್ ಮಡಿವಾಳ್ ಅವರು ಮಾತನಾಡುತ್ತಾ ಈ ಕೃತ್ಯವನ್ನು ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮವನ್ನು ಕೈಗೊಂಡು ಅರ್ಜುನ್ ಹನುಮಂತಪ್ಪ ಮಡಿವಾಳ್ ಇವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಅವರಿಗೆ ಜೀವ ಬೆದರಿಕೆ ಇರುವ ಕಾರಣ ಪೊಲೀಸ್ ರಕ್ಷಣೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಗರದ ಮಡಿವಾಳ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. ಬೀದರ್ ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್ ಅವರು ಮಾತನಾಡುತ್ತಾ ಮಡಿವಾಳ ಸಮಾಜದ ಯುವಕರನ್ನ ಚಿತ್ರಹಿಂಸೆ ನೀಡಿದ ಆರೋಪಿಗಳನ್ನು ಬಂಧಿಸಬೇಕು ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಮಡಿವಾಳ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಮಡಿವಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಕನ್ಗೋಳ್, ಗೌರವ ಅಧ್ಯಕ್ಷರಾದ ದಿಗಂಬರ್ ಮಡಿವಾಳ್, ಉಪಾಧ್ಯಕ್ಷರಾದ ಅಶೋಕ್ ತೆಲಂಗೆ, ಈಶ್ವರ್ ಸಿಂಗ್ ಠಾಕೂರ್, ಶಶಿ ಹೊಸಳ್ಳಿ, ನಗರಸಭೆ ಸದಸ್ಯರು ಗಣೇಶ್ ಭೋಸ್ಲೆ, ಮಹೇಶ್ ಪಾಲಂ, ನಾಗರಾಜ್, ಧನರಾಜ್ ಮಡಿವಾಳ್, ಭೀಮಣ್ಣ ನಾಗಪ್ಪ, ದಿಲೀಪ್ ಭಾಲ್ಕೆ, ತಾಲೂಕಾ ಅಧ್ಯಕ್ಷರು ಗಣಪತಿ ಸಸ್ತಾಪುರೆ, ಶಿವಕುಮಾರ್ ಹುಮ್ನಾಬಾದ್, ಸುಮಿತ್ರಾ ಮಡಿವಾಳ್, ಸವಿತಾ ಸಮಾಜದ ಅಧ್ಯಕ್ಷರಾದ ಉಮೇಶ್ ಗೋನ್ಗೆಕಾವ್ಕರ್, ಬಾಬುರಾವ್ ಕುಂಬಾರ್, ಗಣ್ಯರು ಮತ್ತು ವಿವಿಧ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು. ಮಡಿವಾಳ ಸಂಘಕ್ಕೆ ಮಡಿವಾಳ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಮಡಿವಾಳ ಸಂಘಕ್ಕೆ ಮಡಿವಾಳ ಸಂಘಕ್ಕೆ ಮಡಿವಾಳ ಸಂಘಕ್ಕೆ ಮಡಿವಾಳ ಇಲ್ಲಿವರೆಗೂ ಹೋರಾಟ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ
ಘಾತಕರಿಗೆ ಕೆಲವೊಂದು ಕಿಡಿಗೇಡಿಗಳು ಅವನು ಒಯ್ದು ಕೂಡಿ ಹಾಕಿ ನಮ್ಗೆ ಹಫ್ತಾ ಕೊಡಬೇಕು, ನೀನು ಕೆಲಸ ಮಾಡಬೇಕಾದ್ರೆ ಹಫ್ತಾ ಕೊಡಬೇಕನ್ನುವಂಥ ಒಂದು ಟಾರ್ಚರನ್ನು ಕೊಟ್ಟು ಅವನಿಗೆ 10 ಲಕ್ಷ ಕೊಟ್ಟರೆ ನಾನು ನಿಮಗೆ ಬಿಡ್ತೇನೆ ಅಂತೇಳಿ ಒಂದು ಧಮಕಿಯನ್ನು ಹಾಕಿ ಇವತ್ತು ನಮ್ಮ ಸಮಾಜದ ಒಬ್ಬ ಯುವಕನಿಗೆ ಇಂಥ ಒಂದು ಅತ್ಯಾಚಾರವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲಾ ಮಡಿವಾಳ ಸಮಾಜ ವತಿಯಿಂದ ಇವತ್ತು ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು 15 ಜನ ಗ್ಯಾಂಗ್ದಲ್ಲಿ ಅದರಲ್ಲಿ 8 ಜನ ಬಂಧಿಸಿದ್ದಾರೆ, ಇನ್ನು 7 ಜನ ಪರಾರಿಯಾಗಿದ್ದಾರೆ. ಹಾಗಾಗಿ ನಾವು ಒಂದು ಸಮಾಜದಿಂದ ಒಂದು ಬೇಡಿಕೆ ಇಡ್ತೇವೆ, ಅವರನ್ನು ಕೂಡ ಕೂಡಲೇ ಬಂಧಿಸಬೇಕು. ಮತ್ತು ಅದರಲ್ಲಿ ಇರ್ತಕ್ಕಂಥ 3 ಜನ ಗುಂಡಾ ಕಾಯ್ದೆಯಲ್ಲಿ ಇರ್ತಕ್ಕಂಥ ಜನ, ಅವರು ತಡಿಪಾರು ಮಾಡಿದಂಥ ಜನ, ಅವರು ಹೆಂಗೆ ಬಂದರು ಅಲ್ಲಿ. ಹಾಗಾಗಿ ಇವತ್ತು ನಾವು ಶಾಂತಿ ರೀತಿಯಿಂದ ಇಲ್ಲಿ ಬಂದು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಅವರು ಕೂಡ 7 ಜನಕ್ಕೂ ಬಂಧಿಸಬೇಕು, ಇಲ್ಲ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಸೇಡಂ ದೇವದುರ್ಗದ ಯುವಕನನ್ನು ಒಂದು ಬಡ ಜೀವನದಲ್ಲಿ ಅವನು ಒಂದು ಕಾರಿನ ಒಂದು ಬಿಸ್ನೆಸ್ಸನ್ನು ಮಾಡುತ್ತಾ ಸುಮಾರು 5-6 ವರ್ಷ ಆಗಿತ್ತು. ಅವನಿಗೆ ದುಡ್ಡನ್ನು ಕೊಡ್ತೀನಿ ಅಂಥೇಳಿ ಕರೆದುಕೊಂಡು ಅವರ ರೂಮಿನಲ್ಲಿ ಬೆಡ್ರೂಮ್ದಲ್ಲಿ ಒಯ್ದು ಸುಮಾರು 9-12 ಜನ ಮತ್ತು ಅವರು ಕೂಡಿಕೊಂಡು ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಅವನ ಹೆಂಡತಿ ಹೆಸರಿನಿಂದ ಫೋನ್ಪೇ ಕೂಡ ಅವರು 50,000 ರೂಪಾಯಿ ಮಾಡಿಸ್ಕೊಂಡು ಅದೇ ಆ ಫೋನ್ಪೇಲಿಂದ ಅವರು ಬಾರ್ ರೆಸ್ಟೋರೆಂಟಲ್ಲಿ ಹೋಗಿ ಸುಮಾರು ಅವರೆಲ್ಲ ಅವ್ರದ್ದು ಕುಡಿದು ತಿಂದು ಅವನಿಗೆ ಜೀವವನ್ನು ಮರ್ಡರ್ ಮಾಡಬೇಕಂಥೇಳಿ ಆ ಪ್ಲ್ಯಾನಿಂದ ಅವರು ಮಾಡಿ, ಇಲ್ಲ ಇವತ್ತಿನ ದಿವಸದಲ್ಲಿ ನೀನು 20 ಲಕ್ಷ ರೂಪಾಯಿ ಕೊಡಬೇಕು, ಇಲ್ಲದಿದ್ದರೆ ನಿನಗೆ ಇಲ್ಲೇ ಕೊಲೆ ಮಾಡ್ತೆ ಅಂಥೇಳಿ ಅವನನ್ನು ಬೆದರಿಸಿ ಅವನನ್ನು ಕರೆಂಟ್ ಶಾಕ್ ಮಾಡಿ ಪೂರಾ ಮೈಯೆಲ್ಲ ಅವನು ಬರೆಯನ್ನು ಹೊಡೆದು ಆ ಚಾಕುಲಿಂದ ಮತ್ತು ಇದರಲ್ಲಿಂದ ಎಲ್ಲ ಅವನು ಬರೆಗಳು. ಮೊನ್ನೆ ಗುಲ್ಬರ್ಗ ಹೋದಾಗ ಕೂಡ ರ್ಯಾಲಿ ನಮ್ಮ ಸಿ ನಂಜಪ್ಪ ರಾಜ್ಯಾಧ್ಯಕ್ಷರು ಬಂದಿದ್ದರು, ಅಲ್ಲಿ ಕೂಡ ಪೂರಾ ಸರ್ಕಾರಿ ಹತ್ರ ಹೋರಾಟ ಆಗಿದೆ. ಯಾಕೆಂದರೆ ಈಗ ಹುಡುಗನಿಗೆ 8 ಜನ ಬಂಧಿಸಿದ್ದಾರೆ, ಇನ್ನು 4 ಜನ ಉಳಿದಂಥ ಅವ್ರಿಗೆ ಕೂಡ ಬಂಧಿಸಬೇಕು. ಯಾಕೆಂದರೆ ಸಣ್ಣ ಸಮಾಜದಲ್ಲಿ ಇವತ್ತು ಬಿಸ್ನೆಸ್ ಮಾಡುವ ಒಂದು ಹುದ್ದೆಯಲ್ಲಿ ಅವನಿಗೆ ಧಮಕಿಯನ್ನು ಕೊಟ್ಟು ಒಂದೇ ಹುಡುಗ ಅದು ಮೆಸೇಜ್ ಮಾಡ್ತಿಲ್ಲ ಅಂದರೆ ಅವನಿಗೆ ಮರ್ಡರ್ ಆಗೇ ಆಗ್ತಿತ್ತು. ಏನೋ ಒಳ್ಳೆಯ ವಿಷಯದಿಂದ ಅವ ಬಚಾವತಾಗಿ ಬಂದಿದ್ದಾನೆ. ಒಂದು ಕೋಣೆಯಲ್ಲಿ ಕೂಡಾಕಿ ಚಿತ್ರಹಿಂಸೆ ಕೊಟ್ಟಿದ್ದ ವಿಡಿಯೋ ನೋಡಿದಾಗ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಷ್ಟಪಡ್ತೇವೆ. ಮಣಿಪುರ ಆದಾಗ ಬಹಳಷ್ಟು ಮಾತಾಡಿದ್ರಿ ನೀವು, ಮಣಿಪುರ ಘಟನೆ ಅಂತ. ಅದು ನಿಮ್ಮ ರಾಹುಲ್ ಗಾಂಧಿಯವ್ರು ಮಾಡಿಸಿದ ಘಟನೆ ಇತ್ತು, ಅದ್ರ ಬಗ್ಗೆ ಬಹಳಷ್ಟು ಮಾತಾಡಿದ್ರಿ. ಆದರೆ ಇವತ್ತು ಈ ಸೋಕಾಲ್ಡ್ ಲೀಡರ್ ಇದ್ದಾರಲ್ಲ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಏನಾದರೂ ಯಾವುದಾದ್ರೂ ಒಂದು ನಾಯಿ ಕಚ್ಚಿದ್ರೂ ಕೂಡ ಬಹಳಷ್ಟು ಮಾತಾಡ್ತಾರೆ. ಆದರೆ ಅವ್ರದೇ ಜಿಲ್ಲೆಯಲ್ಲಿ, ಅವರೇ ಉಸ್ತುವಾರಿ ಸಚಿವರಿರುವಂಥ ಜಿಲ್ಲೆಯಲ್ಲಿ ಬಡವರಿಗೆ ಇಷ್ಟು ಅನ್ಯಾಯ ಆದಾಗ ಒಂದೇ ಒಂದು ಮಾತಾಡಲ್ಲ. ಯಾಕಂದ್ರೆ ಮಾಡಿದವರೆಲ್ಲ ಅವ್ರ ಬ್ರದರ್ಸ್, DK ಶಿವಕುಮಾರ್ ಅವ್ರ ಬ್ರದರ್ಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಬ್ರದರ್ಸ್ಗಳು ಈ ಕೃತ್ಯ ಮಾಡ್ಯಾರಂತ ಅವ್ರು ಒಂದೇ ಒಂದು ಮಾತಾಡಲ್ಲ. ಇಂಥ ನರಸತ್ತ ನಾಯಕರು ಇದ್ದಾಗ ಈ ಸಮಾಜ ಹೇಗೆ ಉದ್ಧಾರ ಆಗುತ್ತೆ, ಈ ಸಮಾಜಕ್ಕೆ ಯಾರು ರಕ್ಷಣೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಕಾಡ್ತದೆ. ಸಣ್ಣ ಸಣ್ಣ ಸಮಾಜಗಳು ಇವತ್ತು ಅವ್ರ ಉಪಜೀವನವನ್ನು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತ ಯಾವುದಾದ್ರೂ ಸಂವಿಧಾನದಲ್ಲಿ, ಕಾನೂನಲ್ಲಿ ಬರೆದಿದ್ದಿದೆ ಪ್ರಿಯಾಂಕ್ ಖರ್ಗೆ ಅವರೇ ಅಂಥೇಳಿ ನಾವು ಇವತ್ತು ಅವ್ರಿಗೆ ಕೇಳಬೇಕು. ಯಾಕೆ ಮಡಿವಾಳ ಸಮಾಜದವ್ರು ಬಟ್ಟೆ ಒಗೆಯೋದು ಬಿಟ್ಟು ಕಾರ್ ಮಾರಾಟ ಮಾಡೋದು, ಯಾವುದೋ ಶೋರೂಮ್ ಹಾಕೋದು ನಿಮ್ಮ ಬ್ರದರ್ಸ್ಗಳಿಗೆ ನೋಡ್ಲಿಕ್ಕೆ ಆಗಲೇನು ಅನ್ನುವಂಥ ಮಾತು ಕೂಡ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವೆಲ್ಲರೂ ಕೂಡ ಕೇಳಬೇಕು. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟದ ಅಂದರೆ ದಿನ ಬೆಳಗಾದ್ರೆ ಕೊಲೆ, ಸುಲಿಗೆ, ಡಕಾಯಿತಿ ಅವ್ರು ಮಾಡೋರೆಲ್ಲ ಇವ್ರು ಬ್ರದರ್ಸು, ಅವ್ರಿಗೆ ಉಳಿಸೋರೆಲ್ಲ ಇವ್ರು ಮಿನಿಸ್ಟರ್ಸ್. ಇಂಥ ನೀಚ ಕೃತ್ಯ ಇವತ್ತು ಇಡೀ ರಾಜ್ಯದಲ್ಲಿ ನಡೆದಿದೆ. ಮಾನವ ಕುಲವೇ ಇವತ್ತು ಅದನ್ನು ನೋಡಿದರೆ ಅಂಥ ನೀಚ ಕೃತ್ಯ ಎಲ್ಲೂ ನಡೀಲಾರದಂಥ ನೀಚ ಕೃತ್ಯ. ಪಾಪ ಹುಡುಗನ ಮರ್ಮಾಂಗಕ್ಕೆ ವಿದ್ಯುತ್ ಶಾಕ್ ನೀಡುವಂಥ ಒಂದು ಕೃತ್ಯ ಆದರೂ ಕೂಡ ಇವತ್ತು ಈ ಅನೇಕ ಬೀದಿಯಲ್ಲಿ ಕುಳಿತು 500-1000 ತೊಗೊಂಡು ಹೋರಾಟ ಮಾಡುವಂಥ ಹೋರಾಟಗಾರರು ಎಲ್ಲಿದ್ದೀರಪ್ಪ ಅಂತ ಕೇಳಬೇಕು.
ನಿಮಗೆ ಪ್ಯಾಕೇಜ್ ಬಂದಾಗ ಮಾತ್ರ ಹೋರಾಟ ಮಾಡ್ತೀರಿ. ಎಲ್ಲೋ ಮಣಿಪುರದಲ್ಲಾದ್ರೆ ಇಲ್ಲಿ ಪ್ಯಾಕೇಜ್ ತೊಗೊಂಡು ಹೋರಾಟ ಮಾಡ್ತೀರಿ. ನಿಮ್ಮದೇ ರಾಜ್ಯದಲ್ಲಿ ನಿಮ್ಮದೇ ಒಬ್ಬ ಮಂತ್ರಿಗಳೇ ನಿಮ್ಮ ಜಿಲ್ಲೆಯಲ್ಲಿ ಆದಾಗ ನೀವು ಯಾಕೆ ಹೋರಾಟ ಮಾಡೋದಿಲ್ಲ? ಇಲ್ಲಿದ್ದಂಥ ಸೋಕಾಲ್ಡ್ ಹೋರಾಟಗಾರರು, ಕಿರಾಯಿಯಿಂದ ಬರುವಂಥ ಹೋರಾಟಗಾರರು ಎಲ್ಲಿದ್ದೀರಿ ಅನ್ನುವಂಥ ಮಾತು ಇವತ್ತು ನಾವು ಕೇಳಬೇಕು. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲಾ ಟೋಕ್ರಿಕೋಳಿ ಸಮಾಜದ ಅಧ್ಯಕ್ಷರಾದ ಜಗನ್ನಾಥ್ ಜಮದಾರ್ ಅವರು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಮತ್ತು ಅಂಜಲಿ ಅಂಬಿಕರ್ ಅವರನ್ನು ಕೊಲೆ ಮಾಡಿದ ಆರೋಪಿಗಳನ್ನು ರಾಜ್ಯ ಸರ್ಕಾರ ಎನ್ಕೌಂಟರ್ನಲ್ಲಿ ಕೊಲೆ ಮಾಡಬೇಕು ಎಂದರು. ಸಂತ್ರಸ್ತ ಕುಟುಂಬಕ್ಕೆ ವೈಯಕ್ತಿಕವಾಗಿ 51,000 ರೂಪಾಯಿ ನೀಡುವುದಾಗಿ ಹೇಳಿದ್ದರು. ರಾಜ್ಯದ ಹುಬ್ಬಳ್ಳಿಯ ವೀರಾಪುರ ಓಣಿಯ ನಿವಾಸಿ ಅಂಜಲಿ ಅಂಬೇಗರ್ ಅವರನ್ನ ಹತ್ಯೆಯ ಘಟನೆ ಸಿಬಿಐ ಮೂಲಕ ತನಿಖೆ ಮಾಡಬೇಕು. ಅದರಲ್ಲಿರುವ ತಪ್ಪಿತಸ್ಥ ಮತ್ತು ಕಾಣದ ಕೈಗಳ ವ್ಯಕ್ತಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮತ್ತು ಕೊಲೆ ಆರೋಪಿ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ್ನಿಗೆ ತಕ್ಷಣವೇ ಪೊಲೀಸ್ ಎನ್ಕೌಂಟರ್ ಮಾಡಬೇಕು ಅಥವಾ ಅವನಿಗೆ ಗಲ್ಲು ಶಿಕ್ಷೆಗೆ ಏರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಬೀದರ್ ಟೋಕ್ರಿಕೋಳಿ ಸಮಾಜ ಸಂಘದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮದಾರ್ ಅವರು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಪದೇ ಪದೇ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯ, ಸರ್ಕಾರದ ದಿವ್ಯ ನಿರ್ಲಕ್ಷ್ಯತನಕ್ಕೆ ಖಂಡಿಸಿ ನ್ಯಾಯಕ್ಕಾಗಿ ದಿನಾಂಕ 24/5/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ಪ್ರವಾಸಿ ಮಂದಿರದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಮಹಾವೀರ್ ವೃತ್ತ, ತಹಶೀಲ್ ಕಚೇರಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಅರ್ಪಿಸಲಾಗುವುದು. ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಬೀದರ್ ಜಿಲ್ಲೆಯ 8 ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮತ್ತು ಇತರೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ ಅವರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದರು. ಸಂತ್ರಸ್ತ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರಧನ ಒದಗಿಸಬೇಕು. ಕುಟುಂಬಸ್ಥರಿಗೆ ಸಂಸಾರ ನೌಕೆ ನಿರ್ವಹಣೆಗಾಗಿ ಸರ್ಕಾರಿ ನೌಕರಿ ಕೊಡಬೇಕು. ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಒದಗಿಸಿ ಆ ಓಣಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ ದಿನದ 24x7 ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಬೇಕು. ಹಂತಕ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತ್ ಹುಬ್ಬಳ್ಳಿಯ ಯಲ್ಲಾಪುರ ಓಣಿಯ ನಿವಾಸಿಯಾಗಿದ್ದು, ವಿಲಾಸ್ಪುರ ಓಣಿಯ ನಿವಾಸಿಯಾಗಿರುವ ಅಂಜಲಿ ಅಂಬೇಗರ್ ಅವಳ ಮನೆಗೆ ತೆರಳಿ ಕೊಲೆಗೈದ ಘಟನೆ ಇಡೀ ಟೋಕ್ರಿಕೋಳಿ ಸಮಾಜ ಸೇರಿದಂತೆ 37 ಪರ್ಯಾಯ ಪದಗಳಿಂದ ಕರೆಯಲ್ಪಡುವ ಈ ಸಮಾಜದ 60 ಲಕ್ಷ ಜನರ ಎದೆ ಜಲ್ಲೆನ್ನಿಸಿದೆ. ಅಲ್ಲದೆ ಪದೇ ಪದೇ ತಮ್ಮ ಸಮುದಾಯದ ಮೇಲೆ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಶೋಷಣೆಗಳಂತಹ ಹೀನ ದುಷ್ಕೃತ್ಯಗಳು ನಿರಂತರವಾಗಿ ಜರುಗುತ್ತಲೇ ಇವೆ. ತಮ್ಮ ಸಮಾಜಕ್ಕೆ ಒಟ್ಟಾರೆ ರಕ್ಷಣೆ ಇಲ್ಲದಂತಾಗಿದೆ. ಅನಾಥ ಸಮಾಜ ಎನ್ನಿಸಿಕೊಳ್ಳತೊಡಗಿದೆ. ಸಮಾಜದ ರಕ್ಷಣೆಗಾಗಿ ಸರ್ಕಾರ ಮುಂದಾಗದೇ ಇರುವುದು ದುರಂತದ ಸಂಗತಿಯಾಗಿದೆ. ಜಗನ್ನಾಥ್ ಜಮದಾರ್ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿ ಸಮಾಜದ ಪ್ರತಿನಿಧಿತ್ವ ವಹಿಸಲು ತಮಗೆ MLC ಮಾಡಬೇಕು ಎಂದು ಬಿಜೆಪಿ ವರಿಷ್ಠರಿಗೆ ಒತ್ತಾಯಿಸಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಟೋಕ್ರಿಕೋಳಿ ಸಮಾಜ ಸಂಘದ ಜಿಲ್ಲಾ ಸಂಚಾಲಕರಾದ ಸುನೀಲ್ ಬಾವಿಕಟ್ಟಿ, ಬೀದರ್ ಉತ್ತರ ಅಧ್ಯಕ್ಷ ಚಂದ್ರಕಾಂತ್ ಹಳಕೇಡ್ಕರ್, ದಕ್ಷಿಣ ಸಮಾಜದ ಅಧ್ಯಕ್ಷ ಷಣ್ಮುಖಪ್ಪ ಶೇಖಾಪುರ್, ಕಾರ್ಯದರ್ಶಿ ಗೋವಿಂದ್ ಚಾಲಿ, ಶಿವರಾಜ್ ಜಮದಾರ್ ಇದ್ದರು. ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಏನವರು ಅಧಿಕಾರಿಗಳಿಗೆ ಏನದಂತಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೂಡ್ತಾ ಇದ್ದಾರೆ. ಈ ಸಮಾಜ ತಿಳಿತಾ ಇಲ್ಲ, ನಮಗೂ ತಿಳಿತಾ ಇಲ್ಲ, ನಿಮಗೂ ತಿಳಿತಾ ಇಲ್ಲ. ಇವತ್ತು ಹೆಣ್ಣಂದ್ರೆ ಏನಪ್ಪ ಅಂತಂದ್ರೆ ಅಡಿಮ್ಯಾಗ ಬಿದ್ದಾರನ್ನು ಅಂತ ತಿಳ್ಕೊಂಡಾರ ಅಂತೇಳಿ ಅಂತಹ ಒಂದು ಹೆಣ್ಣಿಗೆ ಇಷ್ಟು ಟೈಪು ಕ್ರೂರಿಯಾದ ಹತ್ಯೆಗಳಾಯ್ತವ. ಇವತ್ತು ಕಿಡ್ನ್ಯಾಪ್ಸ್ ಆಯ್ತವ, ರೇಪ್ಸ್ ಆಯ್ತವ, ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಾ ವಿಫಲ ಅದ ಅಂತ ನನಗೆ ಅನಿಸ್ತದ. ಅದು ಹುಬ್ಬಳ್ಳಿ ನಗರದಲ್ಲಿ ಒಂದೊಂದೇ 8-15 ದಿವಸದೊಳಗಡೆ ಏನಂತಂದ್ರೆ 2 ಕೇಸ್ ಆಯ್ತಾವ ಅಂತಂದ್ರೆ ಇದು ಭಾಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತೇಳಿ. ಅದ್ರ ಬಾದ ಏನದಪ್ಪ ಅಂತಂದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಕೋಲಿ ಸಮಾಜ 55-60 ಲಕ್ಷ ಜನ ಅಂತ ಹೇಳ್ಕೊಳತ್ತಿದ್ದೇವೆ ನಾವು. ಆದ್ರೆ ಈ ಸಮಾಜ ಮ್ಯಾಗೆ ಯಾಕೆ ಅನ್ಯಾಯ ಆಗ್ತದ ಅಂತ ಕೃಷಿ ನನಗೆ ತಿಳಿತಾ ಇಲ್ಲ. ಇವತ್ತು ನಾವು ಬೀದರ್ ಅಥವಾ ನಮ್ಮ ಕರ್ನಾಟಕ ಗುಲ್ಬರ್ಗ ಡಿವಿಷನ್ದಲ್ಲಿ ಬಹಳಷ್ಟು ಇಂಥವು 10-16 ಇಂಥ ಘಟನೆಗಳಾದರೂ ಕೂಡ ನೋಡ್ಯಾರಪ್ಪ, ಇವತ್ತು ಸುಧಾರಿಸ್ಯಾರು, ನಾಳೆಗೆ ಸುಧಾರಿಸ್ಯಾರು, ಎಂದರ ಇನ್ನು ನಮಗೆ ಜರ ಏನಾರ ಕರುಣೆ ಬಂದತ್ತು, ದಯ ಬಂದತ್ತು ಎಂಬ ವಿಚಾರ ಮ್ಯಾಗೆ ನಾವು ಸುಮ್ಮನೆ ಕೂಡ್ತಾ ಇದ್ದೀವಿ. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಸುಮ್ಮನೆ ಕೂಡೋದಿಲ್ಲ. ಇವತ್ತು
ಇವತ್ತು ನಮ್ದು ಏನದಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಇವತ್ತು ಒಂದು ಸೇಡಿಗೆ ಒಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು. ಖರೆ ಅವ್ರಿಗೆ ಒಪ್ಪಿಸಿದಾರ, ಅದು ಅವ್ರಿಗೆ ಧನ್ಯವಾದ ಹೇಳಬೇಕಾಯ್ತದ. ಆದರೆ ನಮಗೆ ಸೇಡಿಗೆ ಒಪ್ಪಿಸೋದು ಬೇಕಾಗಿಲ್ಲ. ನಮಗೆ ಎನ್ಕೌಂಟರ್ ಸೀದಾ ಯಾವ ಏನು ತಪ್ಪು ಮಾಡ್ತಾನೆ ಅವನಿಗೆ ಸೀದಾ ಒತ್ತಕ್ಕ ದಂಧೆ ಒಂದೇ ಮಾಡಬೇಕು. ಅವಾಗೇ ತಾನೇ ಏನಂತಂದ್ರೆ ಇಂಥ ಕೃತ್ಯಗಳು, ಇಂಥ ಹಿಂಸೆಗಳು, ಇಂಥ ಮಾತಾಡೋದು, ಇಂಥ ಅತ್ಯಾಚಾರ ಅನಾಹುತಗಳು ನಡೆಯೋನದಂದ್ರೆ ತಡೆಗಟ್ಟಿದಂಗೆ ಆಯ್ತು. ಅದು ಗೌರ್ಮೆಂಟ್ ಆಗಲಿ, ಇವತ್ತು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ. ಈಗ ಒಂದು ಹೈದರಾಬಾದ್ದಾಗ ಹಿಂಗೆ ಆಗಿದ ತಕ್ಷಣನೇ ಅವ್ರಿಗೆ ಹ್ಯಾಂಗೆ ಎನ್ಕೌಂಟರ್ ಮಾಡಿದಾರಲ್ಲ ಅದೇ ಟೈಪ್ ಮಾಡಬೇಕು. ನಮ್ಮ ಇವತ್ತು ರಾಜ್ಯದಲ್ಲಿ ರೌಡಿಸಮ್ ಪೂರಾ ಎಷ್ಟು ಜನ ರೌಡಿಸಮ್ ಅಂಥವ್ರಿಗೆ ಪೂರಾ ಇದೇ ಟೈಪ್ ಮಾಡಿ ತೆಗೆದಾಕ್ದ್ರೆ ಪೂರಾ ನಮ್ಮ ಕರ್ನಾಟಕ ರಾಜ್ಯದಾಗ ಪೂರಾ ಎಲ್ಲ ರೌಡಿಸಮ್ ಸಾಫ್ ಆಯ್ತದ, ಇಂಥ ಕೃತ್ಯಗಳನ್ನು ಮಾಡೋದು ಸಾಫ್ ಆಯ್ತದ. ಅದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರಲ್ಲಿ ಸುಧಾರಣೆ ಒಂದು ವ್ಯವಸ್ಥೆ ಬರ್ತದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಕಿಟ್ಕೆ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಗೆ ಲೈಂಗಿಕ ಹಾಗೂ ಮಾನಸಿಕ ಹಿಂಸೆ ನೀಡಿದ ಶಾಲೆಯ ಪ್ರಾಚಾರ್ಯರಾದ ನಾಗಶೆಟ್ಟಿ ಕುಲಕರ್ಣಿಯವರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೂಡಲೇ ಅವರನ್ನು ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿ ಭಾರತೀಯ ಜೈ ಭೀಮ್ ದಳ ಕಲಬುರಗಿ ವಿಭಾಗ ಮತ್ತು ಬೀದರ್ ಜಿಲ್ಲಾ ಘಟಕ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಮಾರುತಿ ಬಿ ಕಂಠಿ ಅವರು ಮನವಿ ಪತ್ರ ಸಲ್ಲಿಸಿದ್ದರು. ಮಾರುತಿ ಬಿ ಕಂಠೆ ಅವರು ಮಾತನಾಡುತ್ತಾ, ನಾಗಶೆಟ್ಟಿ ಕುಲಕರ್ಣಿರವರು ಈ ಹಿಂದೆ ಹುಮ್ನಾಬಾದ್ ತಾಲೂಕಿನ ಹಳ್ಕಿಟ್ಕೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಿಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮಯದಲ್ಲಿ SC/ST ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದನ್ನು ಬೀದರ್ ಜಿಲ್ಲೆಯ ಸಾರ್ವಜನಿಕರ ಹಾಗೂ ಎಲ್ಲ ವಸತಿ ಶಾಲೆಗಳಲ್ಲಿ ಈ ವಿಷಯವು ರಾಜ್ಯ ಪತ್ರಿಕೆಗಳಲ್ಲಿ ಹಾಗೂ ಟಿವಿ ಮಾಧ್ಯಮದಲ್ಲಿ ಪ್ರಸಾರಗೊಂಡಿರುತ್ತದೆ. ಇದು ವಿಷಾದನೀಯ ಸಂಗತಿಯಾಗಿದೆ ಎಂದು ಹೇಳಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಗುರುಗಳ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಪಾಠ ಬೋಧನೆ ಮಾಡುವುದನ್ನು ಬಿಟ್ಟು ಹಲವಾರು ವರ್ಷಗಳಿಂದ ಹೀಗೆ ವಿಶೇಷವಾಗಿ SC/ST ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಮಾಡುತ್ತಾ ಬಂದಿರುತ್ತಾರೆ. ಇಂತಹ ಹೀನ ಕೃತ್ಯ ಮಾಡಿರುವ ಸದರಿ ಪ್ರಾಂಶುಪಾಲರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸುವುದನ್ನು ಬಿಟ್ಟು ತೋರಿಕೆಗಾಗಿ ಅಮಾನತು ಮಾಡಿ 1 ತಿಂಗಳಲ್ಲಿ ಮರು ಕರ್ತವ್ಯಕ್ಕೆ ಹಾಜರಾಗಲು ಬೀದರ್ ಜಿಲ್ಲೆಯಲ್ಲಿಯೇ ಆದೇಶಿಸಿದ್ದು, ಇದು ಕೂಡ ವಿಷಾದನೀಯ ಸಂಗತಿ. ಇದಕ್ಕೆ ತಮ್ಮ ಸಂಘಟನೆಯು ಖಂಡಿಸುತ್ತದೆ ಎಂದು ಹೇಳಿದ್ದರು. ಸದರಿ ವಿಷಯದ ಬಗ್ಗೆ ಈಗಾಗಲೇ ಇಲಾಖಾ ವಿಚಾರಣೆ ಮಾಡುತ್ತಿದ್ದು, ರಾಜಕೀಯ ವ್ಯಕ್ತಿಗಳಿಂದ ವಿಚಾರಣಾಧಿಕಾರಿಗಳಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುವುದು ಸಾರ್ವಜನಿಕರಿಂದ ನಮ್ಮ ಗಮನಕ್ಕೆ ಬಂದಿರುತ್ತದೆ ಹಾಗೂ ಮಕ್ಕಳ ಪಾಲಕ ಪೋಷಕರು ಆತಂಕದಲ್ಲಿದ್ದಾರೆ. ಮಕ್ಕಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ತುಕಾರಾಂ ಶರಣಪ್ಪ ಗೌರೆ, ಹನುಮಂತ್ ಮಟ್ಟೆ, ಅಂಬೇಡ್ಕರ್ ಸಾಗರ್, ಮಾರುತಿ ಬಿ ಕಂಠೆ, ನರ್ಸಿಂಗ್ ಸಾಮ್ರಾಟ್, ತುಕಾರಾಂ ಬೌದ್ಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಶೆಟ್ಟಿ ಕುಲಕರ್ಣಿ ಪ್ರಾಂಶುಪಾಲರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಈಗ ಸದ್ಯ ಕೋನ್ ಮೆಳಕುಂದ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಹಿಂದೆ ಹುಮ್ನಾಬಾದ್ ತಾಲೂಕಿನ ಹಳಿಕೆಡ್ಕೆ ಗ್ರಾಮದಲ್ಲಿ ವಸತಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾಗ ಅಲ್ಲೇ ಓದ್ತಕ್ಕಂಥ ಒಂದು ವಿದ್ಯಾರ್ಥಿನಿಗೆ ಏನಪ್ಪ ಅಂತಂದ್ರೆ ಲೈಂಗಿಕ ಕಿರುಕುಳ, ಮಾನಸಿಕ ಕಿರುಕುಳ ನೀಡಿರೋದ್ರಿಂದ ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಪೋಸ್ಕೋ ಕೇಸ್ ಕಾಯ್ದೆ ಅಡಿಯಲ್ಲಿ ಆಲ್ರೆಡಿ ಅವ್ರ ಮೇಲೆ FIR ಆಗಿತ್ತು. ಆ FIR ಆಗಿದ ಒಂದು ನಾಮಕೆ ವಾಸ್ತೆ ಏನಪ್ಪ ಅಂದ್ರೆ ಇಲಾಖೆಯವರು ಅವರಿಗೆ ಇಮಿಡಿಯೇಟಾಗಿ ಒಂದು ಅಮಾನತುಗೊಳಿಸಿ ಮತ್ತು ಅವ್ರಿಗೇನಪ್ಪ ಅಂತಂದ್ರೆ ತುರಂತವಾಗಿ 1 ವಾರದಲ್ಲೇ ಅವ್ರಿಗೇನಪ್ಪ ಅಂದ್ರೆ ರೀಇನ್ಸ್ಟಿಟ್ಯೂಟ್ ಮಾಡಿ, ಅದೇ ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಆಗಿದಂಥ ಘಟನೆ ಅವರಿಗೆ ಯಾವುದೋ ಒಂದು ಬೇರೆ ಜಿಲ್ಲೆಗೆ ಏನಪ್ಪ ಅಂದ್ರೆ ವರ್ಗಾವಣೆ ಮಾಡಬೇಕಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು. ಅದರ ಹುಮ್ನಾಬಾದ್ ತಾಲೂಕಿನಿಂದ ಅಲ್ಲಿ ಅಮಾನತುಗೊಳಿಸಿ ಮತ್ತೇನಪ್ಪ ಅಂದ್ರೆ ಇದೇ ನಮ್ಮ ಬಾಲ್ಕಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೋನ್ ಮೆಳಕುಂದದಲ್ಲಿ ಮತ್ತು ಅವ್ರಿಗೇನಪ್ಪ ಅಂದ್ರೆ ರೀಇನ್ಸ್ಟಿಟ್ಯೂಟ್ ಆದೇಶ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆಯಾದ ಒಂದು ಉದ್ದೇಶ ಹೋರಾಟ ಏನಿದೆ ಅಂದ್ರೆ, ಇವತ್ತು ಅವರು ಮಾಡಿದಂತಹ ಆ ಕೃತ್ಯಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಭಾಳ ಖಂಡಿಸ್ತೇವೆ ನಾವು. ಯಾಕಂದ್ರೆ ಒಂದು ವಿದ್ಯಾಮಂದಿರದಲ್ಲಿ ಓದ್ತಕ್ಕಂಥ ಅಲ್ಲಿ ಬರ್ತಕ್ಕಂಥ ನಮ್ಮ SC/ST ಬಡವರ ಮಕ್ಕಳಿಗೆ ಅವರು ಈ ರೀತಿ ಒಬ್ಬ ಪ್ರಾಂಶುಪಾಲರಾಗಿ ಆ ಮಕ್ಕಳಿಗೇನು ಕಿರುಕುಳ, ಲೈಂಗಿಕ ಕಿರುಕುಳನ್ನು ನೀಡಿದ್ದಾರೆ. ಇದು ಭಾಳ ಹೀನವಾದಂಥ ಒಂದು ಸಂಗತಿಯಾಗಿರ್ತದೆ. ಹಾಗಾಗಿ ಏನಪ್ಪ ಅಂದ್ರೆ ಆ ನಾಗಶೆಟ್ಟಿ ಕುಲಕರ್ಣಿ ಅವರಿಗೆ ಕೂಡಲೇ ನಮ್ಮ ಬೀದರ್ ಜಿಲ್ಲೆಯಿಂದ ಅವರಿಗೆ ವರ್ಗಾವಣೆ ಮಾಡಬೇಕು. ಮತ್ತು ಅವರು ಮೇಲೆ ಇರತಕ್ಕಂಥ ಇಲಾಖಾ ವಿಚಾರಣೆಗಳು ಅವ್ರ ಮೇಲೆ ಏನಪ್ಪ ಅಂತಂದ್ರೆ ಇಲಾಖಾ ವಿಚಾರಣೆ ಕೈದುಕೊಂಡು ಅವ್ರಿಗೆ
ವಜಾಗೊಳಿಸಬೇಕು ಅಂತಕ್ಕಂಥದ್ದು ಈ ನಮ್ಮದೊಂದು ಹೋರಾಟದ ಉದ್ದೇಶ ಇದೆ. ಹಾಗಾಗಿ ಇವತ್ತು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ನಾವೇನಪ್ಪ ಅಂತಂದ್ರೆ ಮನವಿಯನ್ನು ನೀಡಿದ್ವಿ. ಈ ಮನವಿಯೇನಪ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಪ್ಪ ಅಂತಂದ್ರೆ ರೆಫರ್ ಮಾಡಿ ಕೂಡಲೇ ಏನಪ್ಪ ಅಂತಂದ್ರೆ ಆ್ಯಕ್ಷನ್ ಆಗಬೇಕು ಅಂತಕ್ಕಂಥ ನಮ್ಮದು ಹೋರಾಟದ ಒಂದು ಉದ್ದೇಶ ಇದೆ. ಮೇ 23ರಂದು ಗುರುವಾರದಂದು ವಿಶ್ವಶಾಂತಿ ಸಂದೇಶ ಸಾರಿದ ಗೌತಮ್ ಬುದ್ಧರ 2568ನೇ ಜಯಂತಿ ಆಚರಿಸುವ ಅಂಗವಾಗಿ ಬೀದರ್ ನಗರದ ಶಹಗಂಜ್ ಬೌದ್ಧ ವಿಹಾರದಿಂದ ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ ಹಾಗೂ ಬೊಮ್ಮಗೊಂಡೇಶ್ವರ ವೃತ್ತ ಮಾರ್ಗವಾಗಿ ಗಾಂಧಿಗಂಜ್ ಬುದ್ಧ ವಿಹಾರದವರೆಗೆ ಬುದ್ಧರ ಪ್ರತಿಮೆಯ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಸಾನ್ನಿಧ್ಯ ಪೂಜ್ಯ ಬಂತೆ ಧಮ್ಮಾನಂದ ಮಹಾಥೇರೋ, ಪೂಜ್ಯ ಬಂತೆ ಜ್ಞಾನಸಾಗರ್ ವಹಿಸಲಿದ್ದಾರೆ. ಮೆರವಣಿಗೆಯಲ್ಲಿ ಬುದ್ಧ ಸೂಕ್ತ ಮತ್ತು ಬೋಧಿ ವೃಕ್ಷ ಸ್ತಂಭ ಚಿತ್ರಗಳಿಂದ ಛತ್ರಿ ಚಾಮರಗಳಿಂದ ಕೂಡಿರುತ್ತದೆ. ಪ್ರಯುಕ್ತ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಬೌದ್ಧ ಅನುಯಾಯಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಬೇಕೆಂದು ಧಮ್ಮ ಸಂಸ್ಕೃತಿ ಮತ್ತು ಶಿಕ್ಷಣ ಜಾಗೃತಿ ವೇದಿಕೆ ವತಿಯಿಂದ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.